ಇದರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟರು. ಬಳ್ಳಾರಿಯ ರೆಡ್ಡಿಯ ಮನೆಯ ಬಳಿ ಗುಂಡೇಟಾಗಿ ಕಾಂಗ್ರೆಸ್ನ ಕಾರ್ಯಕರ್ತನೊಬ್ಬ ಬಲಿಯಾಗ್ತಾನೆ. ಈ ಓವರಾಲ್ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನ್ನ ಶಾಸಕರನ್ನ ಬಚಾವ್ ಮಾಡೋದಕ್ಕೆ ಪೊಲೀಸರನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಹುಬ್ಳಿಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ವಾಗ್ದಾಳಿ ಇದು. ಬುಲೆಟ್ ಹಾರಿಸಿದ್ದು ಕೈ ಕಾರ್ಯಕರ್ತರ ನಕಲಿ ಗನ್ಮ್ಯಾನ್ಸ್, ನಕಲಿ ಗಾಂಧಿಗಳಂತೆ ನಕಲಿ ಗನ್ಮ್ಯಾನ್ಗಳಿಂದ ಗುಂಡು ಹಾರಿಸ್ಬಿಟ್ಟಿರೋರು. ಬಳ್ಳಾರಿ ಕಾಂಗ್ರೆಸ್ ಶಾಸಕರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಜನಾರ್ದನ ರೆಡ್ಡಿ ತಪ್ಪಾಗಿದ್ದಿದ್ರೆ ಪೊಲೀಸರನ್ನ ಕಳಿಸ್ಬೇಕಿತ್ತು. ಜನರನ್ನ ಕರ್ಕೊಂಡು ಬಂದು ಗುಂಡು ಹಾರಿಸ್ತಾರ? ಹೀಗಂತ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ ತೊಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತೊಗೊಂಡು ಎಲ್ಲ ಕಡೆ ಬಂದದು. ನಾ ಹೇಳೋದು, ನಾ ಭಾಳ ಬ್ಯಾಲೆನ್ಸ್ಡ್ ಆಗೇನೆ, ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದೆ. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಇಂಥಲ್ಲಿ ಹಾಕ್ರಿ ಇಂಥಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿಯೊಳಗಿದ್ದೆ. ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿಯೊಳಗಿದ್ದೆ, ನಾನು ಬೆಳಿಗ್ಗೆ ಹೋಗು